ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ನೀರಿನಲ್ಲಿ ಉಷ್ಣ ಸಂವಹನ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಬೀಕರ್, ನೀರು, ವೈರ್ ಗ್ಲಾಸ್, ತ್ರಿಪಾದ ಸ್ತಂಭ ಮತ್ತು ಒಂದು ಮೇಣದ ಬತ್ತಿ ಮತ್ತು ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳುಗಳು. ಎರಡು ಹರಳುಗಳು ಪರಮಾಂಗನೇಟ್ನ ಹರಳುಗಳು. ಹೌದು. ಈಗ ಏನು ಮಾಡೋದು ಅಂತಂದ್ರೆ ಸ್ವಲ್ಪ ಲಕ್ಷ ಕೊಟ್ಟು ಏನು ಮಾಡತ್ತವ ನಾವು ಈಗ ತ್ರಿಪಾದ ಸ್ತಂಭದ ಕೆಳಭಾಗದಲ್ಲಿ ಮೇಣದ ಬತ್ತಿಯನ್ನು ಇಟ್ಟವ, ಅದ್ರ ಮೇಲೆ ವೈರ್ ಗ್ಲಾಸ್ ಇಟ್ಟವ. ಗಾಜಿನ ಕೊಳವೆಯಿಂದ ಏನು ಮಾಡತ್ತವು ಒಂದು ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳನ್ನ ನಿಧಾನವಾಗಿ ಏನು ಮಾಡಿದ್ವಿ ನಾವು ನೀರಿನಲ್ಲಿ ಹಾಕಿದ್ವಿ. ಹೌದು. ಈಗ ನೀರಿನಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ ಹಾಕ್ಯವ, ಅದನ್ನ ಈಗ ಮೇಣದ ಬತ್ತಿ ಜ್ವಾಲೆ ಬುಡಕ್ಕೆ ಇಟ್ಟಾಗ ಏನಾಗತ್ತಿ ನೋಡೋಣ. ಸ್ವಲ್ಪ ಇಲ್ಲಿ ಜೂಮ್ ಮಾಡ್ದ, ಇಲ್ಲಿ ನೋಡ್ರಿಲ್ದ ಪೊಟ್ಯಾಷಿಯಂ ಪರಮಾಂಗನೇಟ್ನ ಬಣ್ಣ ಕೆಳಭಾಗದಿಂದ ಎಲ್ಲಿ ಹೊಂಟತ್ಯಾ ಮೇಲ್ಭಾಗಕ್ಕೆ ಹೊಂಟತಿ. ಯಾಕೆ ಮೇಲ್ಭಾಗಕ್ಕೆ ಹೊಂಟತಿ ಅಂತಂದ್ರೆ ಕೆಳಭಾಗದಲ್ಲಿ ಉಷ್ಣವು ಗರಿಷ್ಠ ಮಟ್ಟದೊಳಗೈತೆ, ಮೇಲ್ಭಾಗದಲ್ಲಿ ಉಷ್ಣವು ಏನೈತಿ ಕನಿಷ್ಠ ಮಟ್ಟದಲ್ಲಿ ಐತಿ. ಹಿಂಗ ನಾವು ಮನೆ ಒಳಗೆ ನೀರು ಕಾಸೋ ಮುಂದೆ ಏನಾಕತಿ ಅಂದ್ರೆ ಮೊದಲ ಕೆಳಭಾಗದ ನೀರು ಏನಾಕತಿ ಕಾಯ್ತಿ, ಕೆಳಭಾಗದ ನೀರು ಕಾಯ್ದಾಗ ಏನಾಕತಿ ಅದು ಹಗುರಾಕತಿ. ಹೌದು. ಅದು ಹಗುರವಾಗಿ ಮೇಲ್ಭಾಗಕ್ಕೆ ಬರ್ತದೆ. ಮೇಲ್ಭಾಗದ ನೀರು ಏನಿರ್ತತಿ ಭಾರ ಇರ್ತತಿ, ಆ ನೀರು ಏನಾಕತಿ ಕೆಳಭಾಗಕ್ಕೆ ಏನಾಕತಿ ಬರುತ್ತದೆ. ಇದರ ಮೂಲಕ ನಾವು ಏನು ಕಂಡುಕೋಬಹುದು, ನೀರಿನಲ್ಲಿ ಉಷ್ಣ ಸಂವಹನ ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ಈ ಪ್ರಯೋಗದ ಮುಖಾಂತರ ಕಂಡುಕೊಳ್ಳಬಹುದು. ಓಕೆ.